ಅಲ್ಲ ಈ ಐಸು ಮೇಡಮ್ ಅವ್ರ ಮಾತ್ಗೂ ಹಠ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗ್ ಹುಷಾರದಾರು? ನಿನ್ ಮಕ ನೋಡಕ್ಕಿಲ್ಲ ಹೋಗು ಅಂತ ಬೇರೆ ಹೇಳ್ಬಿಟ್ರು. ಈಗ ಇವ್ರಿಗೆ ಹೆಂಗ್ ಮಾತ್ರೆ ಕೊಡೋದು? ಕೊಡ್ರ ಗಾಢವಾಗಿ ಯೋಚನೆ ಮಾಡ್ತಿದಿರಲ್ಲ. ಏನಿಲ್ಲ ಕಣ್ರಲ್ಲ, ಐಸು ಮೇಡಮ್ ಅವರು ತಿರ್ಗಾ ನನ್ ಮ್ಯಾಗ ಕೋಪ ಮಾಡ್ಕೊಂಡವ್ರೆ. ಅವ್ರು ಬರೀ ಕೋಪ ಮಾಡ್ಕೊಂಡಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ಇನ್ಮ್ಯಾಗ ನಿನ್ ಮಕನೇ ತೋರ್ಸ್ಬೇಡ ಅಂತ ಹೇಳ್ಬಿಟ್ರು. ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಅಂದ್ರೆ ಗೌಡ್ರೆ ಅತ್ಗೆಮ್ಮರು ನಿಮ್ಮನ್ನ ದೂರ ಓಡಿಸಿದ್ರು ಅನ್ನಿ. ಅಲ್ಲ ಗೌಡ್ರೆ, ಸುತ್ತ 10 ಹಳ್ಳಿ ಜನನು ನಿಮ್ಮನ್ನ ಕಂಡ್ರೆ ಭಯ ಪಡ್ತಾರೆ, ಅಂತದ್ರಾಗೆ ಅತ್ಗೆಮ್ಮರು ನಿಮ್ಮನ್ನ ಎದುರಿಸ್ತಾರಲ್ಲ ಹೇಳಿ. ಯಾರಲ್ಲ ಎದುರ್ಕೊಳ್ಳೋದು? ಅವೆಲ್ಲ ಏನು ಇಲ್ಲ ನೋಡಿ, ಅದ್ ಎದುರ್ಕೊಳ್ಳೋದಲ್ಲ, ಪಿರುತಿ ಕಂಡ್ರಲ್ಲ. ನಮ್ ಜಾಯಮಾನ್ದಾಗ ನಾವ್ ಯಾರಿಗೂ ಎದುರ್ಕೊಳಕಿಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಹಂಗಾದ್ರೆ ಹೋಗಿ ಮಾತ್ರ ಕೊಡಿ. ಲವ್, ಅವ್ರು ಏನಾರ ಚಂಡಿ ಅವತಾರ ತಾಳ್ಬಿಟ್ರೆ ಯಾರು ಏನೇ ಮಾಡಿದ್ರು ಅದನ್ನ ಕಡಿಮೆ ಮಾಡಕ್ ಆಗಕ್ಕಿಲ್ಲ. ನಾನ್ ಏನಾರ ಇವಾಗ ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ರೆ ನನ್ ಮಕ ನೋಡ್ತಿದ್ದಂಗೆ ಮಾತ್ರೆ ನುಂಗಾಕಿಲ್ಲ ಅಂತ ಹೇಳ್ತಾರೆ. ಅವ್ರನ್ನ ಹೆಂಗ್ರಲ್ಲ ಸಮಾಧಾನ ಮಾಡ್ಲಿ ನೋಡಿ, ಅವ್ರಿಗೆ ಹೆಂಗಾನ ಮಾಡಿ ಮಾತ್ರೆ ನುಂಗಿಸ್ಬೇಕು. ಏನಾದ್ರೂ ಪಿಲಾನ್ ಇದ್ರೆ ಹೇಳ್ರಲ್ಲ. ಅಲ್ಲ ಗೌಡ್ರೆ, ಮಕ ತೋರ್ಸ್ದಾನೆ ಮಾತ್ರೆ ನುಂಗ್ಸೋದು ಅಂದ್ರೆ ಅದು ಹೆಂಗ್ ಸಾಧ್ಯ ಹೇಳಿ? ಗೌಡ್ರೆ ಒಂದ್ ಪಿಲಾನ್ ಬಂತು. ಎಲ್ಲ ಯಾಟೆ ಗೌಡ್ರೆ ಅವ್ರ ಕೈ ಕೊಟ್ಬಿಡಿ, ಅವ್ರೇ ನುಂಗ್ಲಿ. ಅವಾಗ ನೀವು ಮಾತ್ರೆನೂ ಕೊಟ್ಟಂಗಾಯ್ತು, ನೀವು ಅವ್ರ ಮಗನ ನೋಡಕ್ಕಿಲ್ಲ. ಹೆಂಗೇನೋ. ಆಹಾ ಲೇ, ಈ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ದೊಡ್ಡ ಬುದ್ಧವಂತ ನಿಂಗೆ ಪ್ರಶಸ್ತಿ ಕೊಡ್ತೀನಿ ಬಿಡ್ಲಾ. ಗೌಡ್ರೆ ಹಂಗೆಲ್ಲ ಹೇಳ್ಬೇಡಿ ಗೌಡ್ರೆ, ನಂಗೆ ನಾಚಿಕೆ ಆಯ್ತದೆ. ಲೇ ಹೊಸಿ ನುಲಿ ಅದ್ ನಿಲ್ಲಿಸ್ತೀಯಾ? ನಾನೇ ಅವ್ರಿಗೆ ಮಾತ್ರ ಹೆಂಗ್ ಕೊಡೋದು ಅಂತ ಪಿಲಾನ್ ಕೇಳಿದ್ರೆ ಅವ್ರ ಕೈಲೇ ನುಂಗ್ಸು ಅಂತ ಹೇಳ್ತೀಯಲ್ಲ. ಗೌಡ್ರೆ ಅದು ಬ್ಯಾಡ ಅಂದ್ರೆ. ಲೋ ಅಪ್ತೀರಾ, ಸಾಕ್ ನಿಲ್ಸ್ರಲ್ಲ. ನೋಡೋ, ನಾವೇ ಹೆಂಗೋ ದೋಸೆ ಉಯ್ದ್ಬಿಟ್ಟಿದೀವಿ, ನಾವೇ ಮಗ್ಚಾಕತ್ತೀವಿ ಬಿಡಿ. ಅಯ್ಯೋ ಸೀದೋಯ್ತದ. ಲವ್, ನಮಗ್ ಸೀಕ್ಲು ಕರ್ಕ್ಲು ಅಂದ್ರೇನೆ ಇಷ್ಟ. ನೀವ್ ಹೇಳಿದ್ ಕೇಳ್ಕೊಂಡು ಐಸು ಮೇಡಮ್ ಅವರಿಂದ ದೂರ ಇರು ಅಂತ ಹೇಳಿರಾ? ಅವೆಲ್ಲ ಆಗಕ್ಕಿಲ್ಲ ಕಣ್ರಲ್ಲ. ನೋಡಿ, ಇದಕ್ ನಾನೇನ ಪಿಲಾನ್ ಮಾಡ್ತೀನಿ ಬಿಡಿ. ಏನ್ ಮಾಡೋದು? ಇದೇ ಸರಿಯಾದ ದಾರಿ. ಆದ್ರೂ ನನಗೆ ಒಂದ್ ಕೈ ಇದ್ದೇ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ಇನ್ನು 2 ಕೈ ಇಲ್ದೇ ಇರೋರು ಹೇಗಿರ್ಬೋದು ಪಾಪ. ಐಸು ಮೇಡಮ್ ಅವರೇ, ನಿಮ್ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ, ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ?